ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಕಳೆದರೂ ನಮ್ಮ ನಡುವೆ ಸಾಮಾಜಿಕ ಬಹಿಷ್ಕಾರದ ಅನಿಷ್ಟ ಪಿಡುಗು ಇನ್ನೂ ಕೂಡ ಜೀವಂತವಾಗೇ ಇದೆ. ಅದು ಸಹ ಶಿಕ್ಷಣ ಸಚಿವರ ಸ್ವಕ್ಷೇತ್ರದಲ್ಲೇ ಅತಿ ಹೆಚ್ಚು ಕುಟುಂಬಗಳು ಈ ದೌರ್ಜನ್ಯಕ್ಕೆ ಒಳಗಾಗ್ತಾ ಇವೆ. ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲೇ ಅನಿಷ್ಟ ಪದ್ಧತಿ. ಬಹಿಷ್ಕಾರಕ್ಕೆ ಬ್ರೇಕ್ ಹಾಕಲು ಸರ್ಕಾರಕ್ಕಿರುವ ಇಚ್ಛಾಶಕ್ತಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದಿವೆ. ಆದರೆ ಸಾಮಾಜಿಕ ಬಹಿಷ್ಕಾರದಂತಹ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ಸರ್ಕಾರ ಹಲವಾರು ಕಾನೂನುಗಳನ್ನ ಜಾರಿಗೆ ತಂದಿದೆ. ಆದರೆ ಈ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ಸರ್, ನಮಗೆ ಬಹಿಷ್ಕಾರ ಆಗ್ತಾ ಇರೋದು ಅಂದ್ರೆ ಈ ನಮ್ಮ ತಂದೆಯರ ಕಾಲದಿಂದನೂ ಜಮೀನನ್ನ ಮಾಡಿಕೊಂಡು ಬರ್ತಾ ಇದ್ರು. ಖಾತೆ ಕಾಲಂನಲ್ಲಿ ದೇವ್ರ ಹೆಸರು ಬರ್ತಾ ಇದೆ ಆ ಜಮೀನಲ್ಲಿ. ಆ ಜಮೀನು ದೇವ್ರ ಜಮೀನು ಬಿಟ್ಟುಕೊಡಿ ಅಂತ ಹೇಳಿ ಗ್ರಾಮಸ್ಥರು ನಮಗೆ ಬಲಾತ್ಕಾರವಾಗಿ ಹಿಂಸೆ ಕೊಡ್ತಾ ಇದ್ರು. ನಾವು ಬಹಿಷ್ಕಾರ ಆಗಿರೋದು ಯಾವ ಊರು? ನಮ್ದು ಸೊರಬ ತಾಲೂಕು ಕುದುರೆಗಣೆ ಗ್ರಾಮ ಪಂಚಾಯತಿ ಬಂದು ತವನಂದಿ, ಶಿವಮೊಗ್ಗ ಡಿಸ್ಟಿಕ್. ಕುದುರೆಗಣೆ ಗ್ರಾಮದಲ್ಲಿ ಈ ತರ ಬಹಿಷ್ಕಾರವಾಗಿ ನಮಗೆ 5 ವರ್ಷ ಆಗಿದೆ ಬಹಿಷ್ಕಾರ ಹಾಕಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತವರು ಕ್ಷೇತ್ರ ಸೊರಬದಲ್ಲೇ ಇಂಥದೊಂದು ಅನಿಷ್ಟ ಪದ್ಧತಿ ಇಂದಿಗೂ ಕೂಡ ಜೀವಂತವಾಗಿದೆ. ಸೊರಬ ತಾಲೂಕಿನ ಗುಡವಿ ಅಂಬೇಡ್ಕರ್ ನಗರ, ಕುದುರೆಗಣಿ, ವರ್ಗಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಪದ್ಧತಿ ಜಾರಿಯಲ್ಲಿದೆ. ಇನ್ನು ಬಹಿಷ್ಕಾರಕ್ಕೆ ಒಳಗಾದವರ ಜೊತೆ ಮಾತನಾಡಿದ್ರೆ ಅಂತವರಿಗೂ ಕೂಡ ಶಿಕ್ಷೆ ಫಿಕ್ಸ್ ಅನ್ನೋ ಪದ್ಧತಿ ಇದೆಯಂತೆ. ಬಿ ಹೊಳೆಕಟ್ಟೆ ಮತ್ತೆ ನಮ್ದು ನಾಡವಾಡ ಹೊಳೆಕಟ್ಟೆ ಮತ್ತು ಬ್ರಾಹ್ಮಣವಾಡ ಹೊಳೆಕಟ್ಟೆ ಅಂತ 2 ಗ್ರಾಮ ಒಂದದು ಸೇರ್ವರ್ಡ್ ಆಗಿ ಹಿಂದಲ್ಲಿಂದ ಮಾಡ್ಕಿ ಬರ್ತಾ ಇದ್ದಾರೆ. ನಮ್ಮ ಕುಟುಂಬದ ವಿಚಾರವಾಗಿ ಈಗ ಒಂದು 15 ವರ್ಷದಿಂದ ನಮಗೆ ಬಹಿಷ್ಕಾರ ಹಾಕಿದ್ರು. ಆಸ್ತಿ ವಿಚಾರವಾಗಿ ನಮ್ಮ ಚಿಕ್ಕಪ್ಪ ಒಬ್ರು ಕಾಲೇಜ್ ಪ್ರಿನ್ಸಿಪಲ್, ಅವರು ಸೊರಬದಲ್ಲಿ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಲ್. ಅವ್ರ ಹೆಂಡತಿ ಹೆಸರಿಗೆ ಅವರು ನಾವು ಸಾಗುವಳಿ ಮಾಡಿರೋ ಜಮೀನು ಸ್ವಲ್ಪ ಬಗರ್ಕುಂ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ರು. ಅದನ್ನ ನಾವು ಎಸಿ ಕೋರ್ಟಿಗೆ ಹೋಗಿ ವಜಾ ಮಾಡಿಸ್ಕೊಂಡಿವಿ. ನಮಗೆ ಅವ್ರಿಗೆ ಸ್ವಲ್ಪ ರಿಸ್ಕ್ ಬಿದ್ದಿರೋದನ್ನ ಅದೇ ವಿಷಯನ ಇವರು ಊರಿಗೆ ತಗೊಂಡ್ ಇಟ್ಕೊಂಡ್ರು. ಊರಿಗೆ ತಗೊಂಡ್ ಇಟ್ಕೊಂಡಾಗ ನಾವು ಪಂಚಾಯತಿ ಇಟ್ಕೊಟ್ಟಾಗ ಇವ್ರು ಪಂಚಾಯತಿಗೆ ಮಾಡಲ್ಲ. ಊರಾಗ ಅವ್ರ ಪಂಚಾಯತಿ ಇಟ್ಕೊಟ್ಟ ಮಾತ್ರ ನಾವು ಪಂಚಾಯತಿ ಗ್ರಾಮದವರು ಹೊಳೆಕಟ್ಟೆ ಗ್ರಾಮದವರು. ಸ್ವಾತಂತ್ರ್ಯ ಸಿಕ್ಕು 7.5 ದಶಕಗಳೇ ಕಳೆದು ಹೋಗಿವೆ. ಇವತ್ತಿಗೂ ಇಂತಹ ಅನಿಷ್ಟ ಆಚರಣೆಗಳಿಗೆ ಸರ್ಕಾರ ಬ್ರೇಕ್ ಹಾಕ್ತಿಲ್ಲ ಅಂದ್ರೆ ಇದು ಜನರಲ್ಲಿನ ಆಚರಣೆಯ ಪ್ರಾಬಲ್ಯವೋ ಅಥವಾ ಸರ್ಕಾರದ ದೌರ್ಬಲ್ಯವೋ ಒಂದೂ ಗೊತ್ತಿಲ್ಲ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಕಳೆದರೂ ನಮ್ಮ ನಡುವೆ ಸಾಮಾಜಿಕ ಬಹಿಷ್ಕಾರದ ಅನಿಷ್ಟ ಪಿಡುಗು ಇನ್ನೂ ಕೂಡ ಜೀವಂತವಾಗೇ ಇದೆ. ಅದು ಸಹ ಶಿಕ್ಷಣ ಸಚಿವರ ಸ್ವಕ್ಷೇತ್ರದಲ್ಲೇ ಅತಿ ಹೆಚ್ಚು ಕುಟುಂಬಗಳು ಈ ದೌರ್ಜನ್ಯಕ್ಕೆ ಒಳಗಾಗ್ತಾ ಇವೆ. ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲೇ ಅನಿಷ್ಟ ಪದ್ಧತಿ. ಬಹಿಷ್ಕಾರಕ್ಕೆ ಬ್ರೇಕ್ ಹಾಕಲು ಸರ್ಕಾರಕ್ಕಿರುವ ಇಚ್ಛಾಶಕ್ತಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದಿವೆ. ಆದರೆ ಸಾಮಾಜಿಕ ಬಹಿಷ್ಕಾರದಂತಹ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ಸರ್ಕಾರ ಹಲವಾರು ಕಾನೂನುಗಳನ್ನ ಜಾರಿಗೆ ತಂದಿದೆ. ಆದರೆ ಈ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ಸರ್, ನಮಗೆ ಬಹಿಷ್ಕಾರ ಆಗ್ತಾ ಇರೋದು ಅಂದ್ರೆ ಈ ನಮ್ಮ ತಂದೆಯರ ಕಾಲದಿಂದನೂ ಜಮೀನನ್ನ ಮಾಡಿಕೊಂಡು ಬರ್ತಾ ಇದ್ರು. ಖಾತೆ ಕಾಲಂನಲ್ಲಿ ದೇವ್ರ ಹೆಸರು ಬರ್ತಾ ಇದೆ ಆ ಜಮೀನಲ್ಲಿ. ಆ ಜಮೀನು ದೇವ್ರ ಜಮೀನು ಬಿಟ್ಟುಕೊಡಿ ಅಂತ ಹೇಳಿ ಗ್ರಾಮಸ್ಥರು ನಮಗೆ ಬಲಾತ್ಕಾರವಾಗಿ ಹಿಂಸೆ ಕೊಡ್ತಾ ಇದ್ರು. ನಾವು ಬಹಿಷ್ಕಾರ ಆಗಿರೋದು ಯಾವ ಊರು? ನಮ್ದು ಸೊರಬ ತಾಲೂಕು ಕುದುರೆಗಣೆ ಗ್ರಾಮ ಪಂಚಾಯತಿ ಬಂದು ತವನಂದಿ, ಶಿವಮೊಗ್ಗ ಡಿಸ್ಟಿಕ್. ಕುದುರೆಗಣೆ ಗ್ರಾಮದಲ್ಲಿ ಈ ತರ ಬಹಿಷ್ಕಾರವಾಗಿ ನಮಗೆ 5 ವರ್ಷ ಆಗಿದೆ ಬಹಿಷ್ಕಾರ ಹಾಕಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತವರು ಕ್ಷೇತ್ರ ಸೊರಬದಲ್ಲೇ ಇಂಥದೊಂದು ಅನಿಷ್ಟ ಪದ್ಧತಿ ಇಂದಿಗೂ ಕೂಡ ಜೀವಂತವಾಗಿದೆ. ಸೊರಬ ತಾಲೂಕಿನ ಗುಡವಿ ಅಂಬೇಡ್ಕರ್ ನಗರ, ಕುದುರೆಗಣಿ, ವರ್ಗಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಪದ್ಧತಿ ಜಾರಿಯಲ್ಲಿದೆ. ಇನ್ನು ಬಹಿಷ್ಕಾರಕ್ಕೆ ಒಳಗಾದವರ ಜೊತೆ ಮಾತನಾಡಿದ್ರೆ ಅಂತವರಿಗೂ ಕೂಡ ಶಿಕ್ಷೆ ಫಿಕ್ಸ್ ಅನ್ನೋ ಪದ್ಧತಿ ಇದೆಯಂತೆ. ಬಿ ಹೊಳೆಕಟ್ಟೆ ಮತ್ತೆ ನಮ್ದು ನಾಡವಾಡ ಹೊಳೆಕಟ್ಟೆ ಮತ್ತು ಬ್ರಾಹ್ಮಣವಾಡ ಹೊಳೆಕಟ್ಟೆ ಅಂತ 2 ಗ್ರಾಮ ಒಂದದು ಸೇರ್ವರ್ಡ್ ಆಗಿ ಹಿಂದಲ್ಲಿಂದ ಮಾಡ್ಕಿ ಬರ್ತಾ ಇದ್ದಾರೆ. ನಮ್ಮ ಕುಟುಂಬದ ವಿಚಾರವಾಗಿ ಈಗ ಒಂದು 15 ವರ್ಷದಿಂದ ನಮಗೆ ಬಹಿಷ್ಕಾರ ಹಾಕಿದ್ರು. ಆಸ್ತಿ ವಿಚಾರವಾಗಿ ನಮ್ಮ ಚಿಕ್ಕಪ್ಪ ಒಬ್ರು ಕಾಲೇಜ್ ಪ್ರಿನ್ಸಿಪಲ್, ಅವರು ಸೊರಬದಲ್ಲಿ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಲ್. ಅವ್ರ ಹೆಂಡತಿ ಹೆಸರಿಗೆ ಅವರು ನಾವು ಸಾಗುವಳಿ ಮಾಡಿರೋ ಜಮೀನು ಸ್ವಲ್ಪ ಬಗರ್ಕುಂ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ರು. ಅದನ್ನ ನಾವು ಎಸಿ ಕೋರ್ಟಿಗೆ ಹೋಗಿ ವಜಾ ಮಾಡಿಸ್ಕೊಂಡಿವಿ. ನಮಗೆ ಅವ್ರಿಗೆ ಸ್ವಲ್ಪ ರಿಸ್ಕ್ ಬಿದ್ದಿರೋದನ್ನ ಅದೇ ವಿಷಯನ ಇವರು ಊರಿಗೆ ತಗೊಂಡ್ ಇಟ್ಕೊಂಡ್ರು. ಊರಿಗೆ ತಗೊಂಡ್ ಇಟ್ಕೊಂಡಾಗ ನಾವು ಪಂಚಾಯತಿ ಇಟ್ಕೊಟ್ಟಾಗ ಇವ್ರು ಪಂಚಾಯತಿಗೆ ಮಾಡಲ್ಲ. ಊರಾಗ ಅವ್ರ ಪಂಚಾಯತಿ ಇಟ್ಕೊಟ್ಟ ಮಾತ್ರ ನಾವು ಪಂಚಾಯತಿ ಗ್ರಾಮದವರು ಹೊಳೆಕಟ್ಟೆ ಗ್ರಾಮದವರು. ಸ್ವಾತಂತ್ರ್ಯ ಸಿಕ್ಕು 7.5 ದಶಕಗಳೇ ಕಳೆದು ಹೋಗಿವೆ. ಇವತ್ತಿಗೂ ಇಂತಹ ಅನಿಷ್ಟ ಆಚರಣೆಗಳಿಗೆ ಸರ್ಕಾರ ಬ್ರೇಕ್ ಹಾಕ್ತಿಲ್ಲ ಅಂದ್ರೆ ಇದು ಜನರಲ್ಲಿನ ಆಚರಣೆಯ ಪ್ರಾಬಲ್ಯವೋ ಅಥವಾ ಸರ್ಕಾರದ ದೌರ್ಬಲ್ಯವೋ ಒಂದೂ ಗೊತ್ತಿಲ್ಲ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.
ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಕಳೆದರೂ ನಮ್ಮ ನಡುವೆ ಸಾಮಾಜಿಕ ಬಹಿಷ್ಕಾರದ ಅನಿಷ್ಟ ಪಿಡುಗು ಇನ್ನೂ ಕೂಡ ಜೀವಂತವಾಗೇ ಇದೆ. ಅದು ಸಹ ಶಿಕ್ಷಣ ಸಚಿವರ ಸ್ವಕ್ಷೇತ್ರದಲ್ಲೇ ಅತಿ ಹೆಚ್ಚು ಕುಟುಂಬಗಳು ಈ ದೌರ್ಜನ್ಯಕ್ಕೆ ಒಳಗಾಗ್ತಾ ಇವೆ. ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲೇ ಅನಿಷ್ಟ ಪದ್ಧತಿ. ಬಹಿಷ್ಕಾರಕ್ಕೆ ಬ್ರೇಕ್ ಹಾಕಲು ಸರ್ಕಾರಕ್ಕಿರುವ ಇಚ್ಛಾಶಕ್ತಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದಿವೆ. ಆದರೆ ಸಾಮಾಜಿಕ ಬಹಿಷ್ಕಾರದಂತಹ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ಸರ್ಕಾರ ಹಲವಾರು ಕಾನೂನುಗಳನ್ನ ಜಾರಿಗೆ ತಂದಿದೆ. ಆದರೆ ಈ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ಸರ್, ನಮಗೆ ಬಹಿಷ್ಕಾರ ಆಗ್ತಾ ಇರೋದು ಅಂದ್ರೆ ಈ ನಮ್ಮ ತಂದೆಯ ಕಾಲದಿಂದನೂ ಜಮೀನನ್ನ ಮಾಡ್ಕೊಂಡು ಬರ್ತಾ ಇದ್ರು. ಖಾತೆ ಕಾಲಂನಲ್ಲಿ ದೇವ್ರ ಹೆಸರು ಬರ್ತಾ ಇದೆ ಆ ಜಮೀನಲ್ಲಿ. ಆ ಜಮೀನು ದೇವ್ರ ಜಮೀನು ಬಿಟ್ಕೊಡಿ ಅಂತ ಹೇಳಿ ಗ್ರಾಮಸ್ಥರು ನಮಗೆ ಬಲಾತ್ಕಾರವಾಗಿ ಹಿಂಸೆ ಕೊಡ್ತಾ ಇದ್ರು. ನಾವು ಮನೆಗಳಿಗೆ ಬಹಿಷ್ಕಾರ ಆಗಿರೋದು ಯಾವ ಊರು? ನಮ್ದು ಸೊರಬ ತಾಲೂಕು ಕುದುರೆಗಣೆ ಗ್ರಾಮ ಪಂಚಾಯತಿ ಬಂದು ತವನಂದಿ, ಶಿವಮೊಗ್ಗ ಡಿಸ್ಟಿಕ್. ಕುದುರೆಗಣೆ ಗ್ರಾಮದಲ್ಲಿ ಈ ತರ ಬಹಿಷ್ಕಾರವಾಗಿ ನಮಗೆ 5 ವರ್ಷ ಆಗಿದೆ ಬಹಿಷ್ಕಾರ ಹಾಕಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತವರು ಕ್ಷೇತ್ರ ಸೊರಬದಲ್ಲೇ ಇಂಥದೊಂದು ಅನಿಷ್ಟ ಪದ್ಧತಿ ಇಂದಿಗೂ ಕೂಡ ಜೀವಂತವಾಗಿದೆ. ಸೊರಬ ತಾಲೂಕಿನ ಗುಡುವಿ ಅಂಬೇಡ್ಕರ್ ನಗರ, ಕುದುರೆಗಣಿ, ವರ್ಗಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಪದ್ಧತಿ ಜಾರಿಯಲ್ಲಿದೆ. ಇನ್ನು ಬಹಿಷ್ಕಾರಕ್ಕೆ ಒಳಗಾದವರ ಜೊತೆ ಮಾತನಾಡಿದ್ರೆ ಅಂತವರಿಗೂ ಕೂಡ ಶಿಕ್ಷೆ ಫಿಕ್ಸ್ ಅನ್ನೋ ಪದ್ಧತಿ ಇದೆಯಂತೆ. ಬಿ ಹೊಳೆಕಟ್ಟೆ ಮತ್ತೆ ನಮ್ದು ನಾಡವಾಡ ಹೊಳೆಕಟ್ಟೆ ಮತ್ತು ಬ್ರಾಹ್ಮಣವಾಡ ಹೊಳೆಕಟ್ಟೆ ಅಂತ 2 ಗ್ರಾಮ ಒಂದದು ಸೇರ್ವರ್ಡ್ ಆಗಿ ಹಿಂದಲಿಂದ ಮಾಡ್ಕಿ ಬರ್ತಾ ಇದ್ದಾರೆ. ನಮ್ಮ ಕುಟುಂಬದ ವಿಚಾರವಾಗಿ ಈಗ ಒಂದು 15 ವರ್ಷದಿಂದ ನಮಗೆ ಬಹಿಷ್ಕಾರ ಹಾಕಿದ್ರು. ಆಸ್ತಿ ವಿಚಾರವಾಗಿ ನಮ್ಮ ಚಿಕ್ಕಪ್ಪ ಒಬ್ರು ಕಾಲೇಜ್ ಪ್ರಿನ್ಸಿಪಲ್, ಅವರು ಸೊರಬದಲ್ಲಿ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಲ್. ಅವ್ರ ಹೆಂಡತಿ ಹೆಸರಿಗೆ ನಾವು ಸಾಗುವಳಿ ಮಾಡಿರೋ ಜಮೀನು ಸ್ವಲ್ಪ ಬಗರ್ಕುಂ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ರು. ಅದನ್ನ ನಾವು ಎಸಿ ಕೋರ್ಟಿಗೆ ಹೋಗಿ ವಜಾ ಮಾಡಿಸ್ಕೊಂಡಿವಿ. ನಮಗೆ ಅವ್ರಿಗೆ ಸ್ವಲ್ಪ ರಿಸಿಕ್ ಬಿದ್ದಿರೋದನ್ನ ಅದೇ ವಿಷಯನ ಇವರು ಊರಿಗೆ ತಗೊಂಡ್ ಇಟ್ಕೊಂಡ್ರು. ಊರಿಗೆ ತಗೊಂಡ್ ಇಟ್ಕೊಂಡಾಗ ನಾವು ಪಂಚಾಯತಿ ಇಟ್ಕೊಟ್ಟಾಗ ಇವ್ರು ಪಂಚಾಯತಿಗೆ ಮಾಡಲ್ಲ. ಊರಾಗ ಅವ್ರ ಪಂಚಾಯತಿ ಇಟ್ಕೊಟ್ಟ ಮಾತ್ರ ನಾವು ಪಂಚಾಯತಿ ಗ್ರಾಮದವರು, ಹೊಳೆಕಟ್ಟೆ ಗ್ರಾಮದವರು. ಸ್ವಾತಂತ್ರ್ಯ ಸಿಕ್ಕು 7.5 ದಶಕಗಳೇ ಕಳೆದು ಹೋಗಿವೆ. ಇವತ್ತಿಗೂ ಇಂತಹ ಅನಿಷ್ಟ ಆಚರಣೆಗಳಿಗೆ ಸರ್ಕಾರ ಬ್ರೇಕ್ ಹಾಕ್ತಿಲ್ಲ ಅಂದ್ರೆ ಇದು ಜನರಲ್ಲಿನ ಆಚರಣೆಯ ಪ್ರಾಬಲ್ಯವೋ ಅಥವಾ ಸರ್ಕಾರದ ದೌರ್ಬಲ್ಯವೋ ಒಂದೂ ಗೊತ್ತಿಲ್ಲ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಕಳೆದರೂ ನಮ್ಮ ನಡುವೆ ಸಾಮಾಜಿಕ ಬಹಿಷ್ಕಾರದ ಅನಿಷ್ಟ ಪಿಡುಗು ಇನ್ನೂ ಕೂಡ ಜೀವಂತವಾಗೇ ಇದೆ. ಅದು ಸಹ ಶಿಕ್ಷಣ ಸಚಿವರ ಸ್ವಕ್ಷೇತ್ರದಲ್ಲೇ ಅತಿ ಹೆಚ್ಚು ಕುಟುಂಬಗಳು ಈ ದೌರ್ಜನ್ಯಕ್ಕೆ ಒಳಗಾಗ್ತಾ ಇವೆ. ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲೇ ಅನಿಷ್ಟ ಪದ್ಧತಿ. ಬಹಿಷ್ಕಾರಕ್ಕೆ ಬ್ರೇಕ್ ಹಾಕಲು ಸರ್ಕಾರಕ್ಕಿರುವ ಇಚ್ಛಾಶಕ್ತಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದಿವೆ. ಆದರೆ ಸಾಮಾಜಿಕ ಬಹಿಷ್ಕಾರದಂತಹ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ಸರ್ಕಾರ ಹಲವಾರು ಕಾನೂನುಗಳನ್ನ ಜಾರಿಗೆ ತಂದಿದೆ. ಆದರೆ ಈ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ಸರ್, ನಮಗೆ ಬಹಿಷ್ಕಾರ ಆಗ್ತಾ ಇರೋದು ಅಂದ್ರೆ ಈ ನಮ್ಮ ತಂದೆಯ ಕಾಲದಿಂದನೂ ಜಮೀನನ್ನ ಮಾಡ್ಕೊಂಡು ಬರ್ತಾ ಇದ್ರು. ಖಾತೆ ಕಾಲಂನಲ್ಲಿ ದೇವ್ರ ಹೆಸರು ಬರ್ತಾ ಇದೆ ಆ ಜಮೀನಲ್ಲಿ. ಆ ಜಮೀನು ದೇವ್ರ ಜಮೀನು ಬಿಟ್ಕೊಡಿ ಅಂತ ಹೇಳಿ ಗ್ರಾಮಸ್ಥರು ನಮಗೆ ಬಲಾತ್ಕಾರವಾಗಿ ಹಿಂಸೆ ಕೊಡ್ತಾ ಇದ್ರು. ನಾವು ಮನೆಗಳಿಗೆ ಬಹಿಷ್ಕಾರ ಆಗಿರೋದು ಯಾವ ಊರು? ನಮ್ದು ಸೊರಬ ತಾಲೂಕು ಕುದುರೆಗಣೆ ಗ್ರಾಮ ಪಂಚಾಯತಿ ಬಂದು ತವನಂದಿ, ಶಿವಮೊಗ್ಗ ಡಿಸ್ಟಿಕ್. ಕುದುರೆಗಣೆ ಗ್ರಾಮದಲ್ಲಿ ಈ ತರ ಬಹಿಷ್ಕಾರವಾಗಿ ನಮಗೆ 5 ವರ್ಷ ಆಗಿದೆ ಬಹಿಷ್ಕಾರ ಹಾಕಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತವರು ಕ್ಷೇತ್ರ ಸೊರಬದಲ್ಲೇ ಇಂಥದೊಂದು ಅನಿಷ್ಟ ಪದ್ಧತಿ ಇಂದಿಗೂ ಕೂಡ ಜೀವಂತವಾಗಿದೆ. ಸೊರಬ ತಾಲೂಕಿನ ಗುಡುವಿ ಅಂಬೇಡ್ಕರ್ ನಗರ, ಕುದುರೆಗಣಿ, ವರ್ಗಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಪದ್ಧತಿ ಜಾರಿಯಲ್ಲಿದೆ. ಇನ್ನು ಬಹಿಷ್ಕಾರಕ್ಕೆ ಒಳಗಾದವರ ಜೊತೆ ಮಾತನಾಡಿದ್ರೆ ಅಂತವರಿಗೂ ಕೂಡ ಶಿಕ್ಷೆ ಫಿಕ್ಸ್ ಅನ್ನೋ ಪದ್ಧತಿ ಇದೆಯಂತೆ. ಬಿ ಹೊಳೆಕಟ್ಟೆ ಮತ್ತೆ ನಮ್ದು ನಾಡವಾಡ ಹೊಳೆಕಟ್ಟೆ ಮತ್ತು ಬ್ರಾಹ್ಮಣವಾಡ ಹೊಳೆಕಟ್ಟೆ ಅಂತ 2 ಗ್ರಾಮ ಒಂದದು ಸೇರ್ವರ್ಡ್ ಆಗಿ ಹಿಂದಲಿಂದ ಮಾಡ್ಕಿ ಬರ್ತಾ ಇದ್ದಾರೆ. ನಮ್ಮ ಕುಟುಂಬದ ವಿಚಾರವಾಗಿ ಈಗ ಒಂದು 15 ವರ್ಷದಿಂದ ನಮಗೆ ಬಹಿಷ್ಕಾರ ಹಾಕಿದ್ರು. ಆಸ್ತಿ ವಿಚಾರವಾಗಿ ನಮ್ಮ ಚಿಕ್ಕಪ್ಪ ಒಬ್ರು ಕಾಲೇಜ್ ಪ್ರಿನ್ಸಿಪಲ್, ಅವರು ಸೊರಬದಲ್ಲಿ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಲ್. ಅವ್ರ ಹೆಂಡತಿ ಹೆಸರಿಗೆ ನಾವು ಸಾಗುವಳಿ ಮಾಡಿರೋ ಜಮೀನು ಸ್ವಲ್ಪ ಬಗರ್ಕುಂ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ರು. ಅದನ್ನ ನಾವು ಎಸಿ ಕೋರ್ಟಿಗೆ ಹೋಗಿ ವಜಾ ಮಾಡಿಸ್ಕೊಂಡಿವಿ. ನಮಗೆ ಅವ್ರಿಗೆ ಸ್ವಲ್ಪ ರಿಸಿಕ್ ಬಿದ್ದಿರೋದನ್ನ ಅದೇ ವಿಷಯನ ಇವರು ಊರಿಗೆ ತಗೊಂಡ್ ಇಟ್ಕೊಂಡ್ರು. ಊರಿಗೆ ತಗೊಂಡ್ ಇಟ್ಕೊಂಡಾಗ ನಾವು ಪಂಚಾಯತಿ ಇಟ್ಕೊಟ್ಟಾಗ ಇವ್ರು ಪಂಚಾಯತಿಗೆ ಮಾಡಲ್ಲ. ಊರಾಗ ಅವ್ರ ಪಂಚಾಯತಿ ಇಟ್ಕೊಟ್ಟ ಮಾತ್ರ ನಾವು ಪಂಚಾಯತಿ ಗ್ರಾಮದವರು, ಹೊಳೆಕಟ್ಟೆ ಗ್ರಾಮದವರು. ಸ್ವಾತಂತ್ರ್ಯ ಸಿಕ್ಕು 7.5 ದಶಕಗಳೇ ಕಳೆದು ಹೋಗಿವೆ. ಇವತ್ತಿಗೂ ಇಂತಹ ಅನಿಷ್ಟ ಆಚರಣೆಗಳಿಗೆ ಸರ್ಕಾರ ಬ್ರೇಕ್ ಹಾಕ್ತಿಲ್ಲ ಅಂದ್ರೆ ಇದು ಜನರಲ್ಲಿನ ಆಚರಣೆಯ ಪ್ರಾಬಲ್ಯವೋ ಅಥವಾ ಸರ್ಕಾರದ ದೌರ್ಬಲ್ಯವೋ ಒಂದೂ ಗೊತ್ತಿಲ್ಲ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.
ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಕಳೆದರೂ ನಮ್ಮ ನಡುವೆ ಸಾಮಾಜಿಕ ಬಹಿಷ್ಕಾರದ ಅನಿಷ್ಟ ಪಿಡುಗು ಇನ್ನೂ ಕೂಡ ಜೀವಂತವಾಗೇ ಇದೆ. ಅದು ಸಹ ಶಿಕ್ಷಣ ಸಚಿವರ ಸ್ವಕ್ಷೇತ್ರದಲ್ಲೇ. ಅತಿ ಹೆಚ್ಚು ಕುಟುಂಬಗಳು ಈ ದೌರ್ಜನ್ಯಕ್ಕೆ ಒಳಗಾಗ್ತಾ ಇವೆ. ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲೇ ಅನಿಷ್ಟ ಪದ್ಧತಿ. ಬಹಿಷ್ಕಾರಕ್ಕೆ ಬ್ರೇಕ್ ಹಾಕಲು ಸರ್ಕಾರಕ್ಕಿರುವ ಇಚ್ಛಾಶಕ್ತಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದಿವೆ. ಆದರೆ ಸಾಮಾಜಿಕ ಬಹಿಷ್ಕಾರದಂತಹ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ಸರ್ಕಾರ ಹಲವಾರು ಕಾನೂನುಗಳನ್ನ ಜಾರಿಗೆ ತಂದಿದೆ. ಆದರೆ ಈ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ಸರ್, ನಮಗೆ ಬಹಿಷ್ಕಾರ ಆಗ್ತಾ ಇರೋದು ಅಂದ್ರೆ ಈ ನಮ್ಮ ತಂದೆಯರ ಕಾಲದಿಂದನೂ ಜಮೀನನ್ನ ಮಾಡ್ಕೊಂಡು ಬರ್ತಾ ಇದ್ರು. ಖಾತೆ ಕಾಲಂನಲ್ಲಿ ದೇವ್ರ ಹೆಸರು ಬರ್ತಾ ಇದೆ ಆ ಜಮೀನಲ್ಲಿ. ಆ ಜಮೀನು ದೇವ್ರ ಜಮೀನು ಬಿಟ್ಕೊಡಿ ಅಂತ ಹೇಳಿ ಗ್ರಾಮಸ್ಥರು ನಮಗೆ ಬಲಾತ್ಕಾರವಾಗಿ ಹಿಂಸೆ ಕೊಡ್ತಾ ಇದ್ರು. ನಾವು ಮನೆಗಳಿಗೆ ಬಹಿಷ್ಕಾರ ಆಗಿರೋದು ಯಾವ ಊರು? ನಮ್ದು ಸೊರಬ ತಾಲೂಕು ಕುದುರೆಗಣೆ ಗ್ರಾಮ ಪಂಚಾಯತಿ ಬಂದು ತವನಂದಿ, ಶಿವಮೊಗ್ಗ ಡಿಸ್ಟಿಕ್. ಕುದುರೆಗಣೆ ಗ್ರಾಮದಲ್ಲಿ ಈ ತರ ಬಹಿಷ್ಕಾರವಾಗಿ ನಮಗೆ 5 ವರ್ಷ ಆಗಿದೆ ಬಹಿಷ್ಕಾರ ಹಾಕಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತವರು ಕ್ಷೇತ್ರ ಸೊರಬದಲ್ಲೇ ಇಂಥದೊಂದು ಅನಿಷ್ಟ ಪದ್ಧತಿ ಇಂದಿಗೂ ಕೂಡ ಜೀವಂತವಾಗಿದೆ. ಸೊರಬ ತಾಲೂಕಿನ ಗುಡವಿ ಅಂಬೇಡ್ಕರ್ ನಗರ, ಕುದುರೆಗಣಿ, ವರ್ಗಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಪದ್ಧತಿ ಜಾರಿಯಲ್ಲಿದೆ. ಇನ್ನು ಬಹಿಷ್ಕಾರಕ್ಕೆ ಒಳಗಾದವರ ಜೊತೆ ಮಾತನಾಡಿದ್ರೆ ಅಂತವರಿಗೂ ಕೂಡ ಶಿಕ್ಷೆ ಫಿಕ್ಸ್ ಅನ್ನೋ ಪದ್ಧತಿ ಇದೆಯಂತೆ. ಬಿ ಹೊಳೆಕಟ್ಟೆ ಮತ್ತೆ ನಮ್ದು ನಾಡವಾಡ ಹೊಳೆಕಟ್ಟೆ ಮತ್ತು ಬ್ರಾಹ್ಮಣವಾಡ ಹೊಳೆಕಟ್ಟೆ ಅಂತ 2 ಗ್ರಾಮ ಒಂದದು ಸೇರ್ವಾಡಾಗಿ ಹಿಂದಲಿಂದ ಮಾಡ್ಕಿ ಬರ್ತಾ ಇದ್ದಾರೆ. ನಮ್ಮ ಕುಟುಂಬದ ವಿಚಾರವಾಗಿ ಈಗ ಒಂದು 15 ವರ್ಷದಿಂದ ನಮಗೆ ಬಹಿಷ್ಕಾರ ಹಾಕಿದ್ರು. ಆಸ್ತಿ ವಿಚಾರವಾಗಿ ನಮ್ಮ ಚಿಕ್ಕಪ್ಪ ಒಬ್ರು ಕಾಲೇಜ್ ಪ್ರಿನ್ಸಿಪಲ್, ಅವರು ಸೊರಬದಲ್ಲಿ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಲ್. ಅವ್ರ ಹೆಂಡತಿ ಹೆಸರಿಗೆ ನಾವು ಸಾಗುವಳಿ ಮಾಡಿರೋ ಜಮೀನು ಸ್ವಲ್ಪ ಬಗರ್ಕುಂ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ರು. ಅದನ್ನ ನಾವು ಎಸಿ ಕೋರ್ಟಿಗೆ ಹೋಗಿ ವಜಾ ಮಾಡಿಸ್ಕೊಂಡಿವಿ. ನಮಗೆ ಅವ್ರಿಗೆ ಸ್ವಲ್ಪ ರಿಸ್ಕ್ ಬಿದ್ದಿರೋದನ್ನ. ಅದೇ ವಿಷಯನ ಇವರು ಊರಿಗೆ